ವಿರಾಮದ ನಂತರ ಜಾತಕ ಫಲ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಈಗಾಗಲೇ ಪಂಡಿತರೆ ಹಲವಾರು ಬಾರಿ ನೀವು ಹೇಳಿದ್ದೀರಾ ದಿನಚರಿ ಆರಂಭಕ್ಕೂ ಮುನ್ನ ದಿನ ಭವಿಷ್ಯವನ್ನು ತಿಳ್ಕೊಳ್ಳಿ ಅಂತ. ಇವತ್ತಿನ ದಿನ ಭವಿಷ್ಯ ಏನು ಹೇಳುತ್ತೆ? ಖಂಡಿತವಾಗಿಯೂ ಅತ್ಯವಶ್ಯ ದಿನ ಭವಿಷ್ಯ. ಯಾವಾಗಲೂ ದಿನದಲ್ಲಿ ಇರುವುದೇ ವಿಶೇಷ. ಆ ವಿಶೇಷ ಅಂದರೆ ಭವಿಷ್ಯ. ಅದರಲ್ಲಿ ಅತ್ಯವಶ್ಯವಾಗಿ ನಾವು ನಿತ್ಯದಲ್ಲಿ ತಿಳ್ಕೊಂಡ್ರೆ ನಮ್ಮ ಎಷ್ಟೋ ಸಮಸ್ಯೆಯನ್ನು ನಾವೇ ಪರಿಹಾರ ಮಾಡ್ಕೊಳ್ಳಿಕ್ಕಾಗ್ತದೆ. ಅದಕ್ಕಾಗಿ ಇವತ್ತು ಮೃಗಶಿರ ನಕ್ಷತ್ರ ವೃಷಭ ರಾಶಿಯಲ್ಲಿ ಚಂದ್ರ ಇದ್ದಾನೆ. ಹಾಗಾಗಿ ರಾಶಿ ಭವಿಷ್ಯವನ್ನು ನೋಡುವಾಗ ಚಂದ್ರನ ಮೇಲೆ ನೋಡಬೇಕು. ಚಂದ್ರನು ವೃಷಭ ರಾಶಿಯಲ್ಲಿದ್ದರೆ ಅವನ 12ನೇ ಮನೆ ಮೇಷ ಆಗುತ್ತೆ, ವ್ಯಯ ಅಂತ ಹೇಳ್ತೇವೆ. ಹಾಗಾಗಿ ಇವತ್ತು ಮೇಷ ರಾಶಿಯವರಿಗೆ ವ್ಯಯ ಜಾಸ್ತಿ ಆಗುವಂಥದ್ದು, ಅಪವ್ಯಯ ಅಂತ ಹೇಳ್ತೇವೆ. ವ್ಯಯದಲ್ಲಿ ಎರಡು ರೀತಿ ಇದೆ. ಒಂದು ನಾವಾಗೇ ಖರ್ಚು ಮಾಡೋದು, ದಾನ ಮಾಡೋದು, ಧರ್ಮ ಮಾಡೋದು. ಇನ್ನೊಂದು ಅಪವ್ಯಯ, ಅದು ಯಾವುದೋ ನಮಗೆ ಗೊತ್ತಿಲ್ಲದೆ ಅನಿರೀಕ್ಷಿತವಾಗಿ ಬಂದು ಖರ್ಚಾಗುವಂಥದ್ದನ್ನೆಲ್ಲ ಅಪವ್ಯಯ ಹೇಳ್ತೇವೆ. ಹಾಗಾಗಿ ಮೇಷರಾಶಿಯವರಿಗೆ ಇವತ್ತು ಅಪವ್ಯಯ ಆಗುವಂಥದ್ದು, ಬಂಧುಗಳ ಭೇಟಿ, ಬಂಧುಗಳಿಗೆ ಯಾರಿಗಾದರೂ ದುಡ್ಡು ಕೊಟ್ಟು ಅವರಿಗೂ ಸಹಕರಿಸುವುದು. ಹಾಗೆ ಪುತ್ರ ಲಾಭ ಆಗುವಂಥದ್ದು, ಸಂತಾನಕ್ಕೆ ಈಗಾಗಲೇ ಮೊನ್ನೆ ಕೃಷ್ಣಾಷ್ಟಮಿ ಕಳೆದಿದೆ. ಕೃಷ್ಣನಿಗೆ ಭಾಳ ಜನ ಪ್ರಾರ್ಥನೆ ಮಾಡ್ಕೊಂಡು ಬರ್ಬೋದು ಸಂತಾನ ಫಲಕ್ಕಾಗಿ. ಅಂಥ ಒಂದು ಸಂತಾನ ಫಲ ಮೇಷರಾಶಿಯವರಿಗೆ ಅನುಕೂಲವಂಥದ್ದು. ಮನೋರೋಗ, ಮಾನಸಿಕವಾಗಿ ಏನೋ ಒಂದು ಸ್ವಲ್ಪ ಮಟ್ಟಿಗೆ ನಿಮ್ಮನ್ನು ಕಾಡ್ತದೆ. ನೀವು ಮಾಡಿದಂಥ ತಪ್ಪು ಆತ್ಮಕ್ಕೆ ವಂಚನೆ ಮಾಡ್ಕೊಳ್ಬಾರ್ದು, ಅದಕ್ಕಿಂತ ದೊಡ್ಡ ದೋಷವೂ ಇಲ್ಲ. ಮನೋರೋಗ ಅಂತ ಹೇಳ್ತೇವೆ. ಆಲಸ್ಯತನ, ಕೆಲಸಕ್ಕೆ ಹೋಗಬೇಕೋ ಬಿಡಬೇಕು, ಮನೆಯಲ್ಲಿ ಇವತ್ತೇನೋ ಒಂದು ಸಣ್ಣ ಕೆಲಸ ಇದೆ ಆದ್ದರಿಂದ ಇವತ್ತೊಂದು ರಜೆ ಹಾಕಿಬಿಡ್ತೇನೆ ಅಂತ ಕೆಲಸಕ್ಕೆ ಹೋಗ್ಲಿಕ್ಕೆ ಸಿದ್ಧರಾದರೂ ರಜೆ ಹಾಕುವಂಥ ದಿವಸ. ಆಲಸ್ಯತನ. ಸಾಮಾನ್ಯವಾಗಿ ಬಂಗಾರ ಬೆಳ್ಳಿ ವ್ಯಾಪಾರಗಳಿಗೆಲ್ಲ ಉತ್ಕೃಷ್ಟವಾದ ಲಾಭ. ವೃಷಭ ರಾಶಿಯವರಿಗೆ ಇವತ್ತು ಕಾರ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ವ್ಯಯ ಆಗುವಂಥ ದಿವಸ. ನೀವು ಯಾವುದೇ ಕಾರ್ಯ, ಉದ್ಯೋಗ ಇರಲಿ, ಸರ್ಕಾರಿ ಕಾರ್ಯ, ವ್ಯಾಪಾರ ವ್ಯವಹಾರಗಳಲ್ಲಿ ಉತ್ಕೃಷ್ಟವಾದಂಥ ಇವತ್ತು ನಿಮಗೆ ತೊಂದರೆ ಅಥವಾ ಲಾಭ ಆಗುವಂಥದ್ದು. ಇವತ್ತು ಕೆಲಸ ಮಾತಿನಲ್ಲಿ ಸ್ವಲ್ಪ ಮಟ್ಟಿಗೆ ಜನರಿಂದ ಕಲಹ ಮಾಡ್ಕೊಳ್ಳುವಂಥದ್ದು. ಧನ ಲಾಭ ಮತ್ತು ಚಂದ್ರ ಇದರಿಂದ ಸ್ತ್ರೀಯರಿಗೆ ಬಹಳ ಒಳ್ಳೆಯ ದಿವಸ. ಹೆಂಗಸರಿಗೆ ಬೇಕಾಗುವಂಥ ವಸ್ತು, ಒಡವೆ ಖರೀದಿ, ವ್ಯಾಪಾರ. ಹೆಂಗಸರು ಪರಸ್ಪರವಾಗಿ ಪಕ್ಕಪಕ್ಕದ ಅಕ್ಕಪಕ್ಕದ ಮನೆಯಲ್ಲೆಲ್ಲ ಹೋಗಿ ಏನಾದರೂ ಸಿಹಿ ಊಟ ತಿಂಡಿ ತಿನಿಸನ್ನೆಲ್ಲ ಮಾಡುವಂಥ ದಿವಸ, ಸಂತೋಷದ ದಿವಸ. ಮಿಥುನ ರಾಶಿಯವರಿಗೆ ಇವತ್ತು ಆತ್ಮವಿಶ್ವಾಸ ಅಂತ, ನಿಮಗೆ ನಿಮ್ಮ ಕೆಲಸದಲ್ಲಿ ಒಂದು ದೃಢವಾದ ನಿರ್ಧಾರವನ್ನು ಮಾಡಿಕೊಳ್ಳುವಂಥ ದಿವಸ. ನಾನು ಈ ಕಾರ್ಯವನ್ನು ಮಾಡಿದ್ದೇನೆ, ಸರಿಯಾಗಿ ಮಾಡಿದ್ದೇನೆ, ಪ್ರಾಮಾಣಿಕವಾಗಿ ಮಾಡಿದ್ದೇನೆ, ಭಗವಂತ ಮೆಚ್ಚುವ ರೀತಿಯಲ್ಲಿ ಮಾಡಿದ್ದೇನೆ, ಆದ್ದರಿಂದ ಕಾರ್ಯದಲ್ಲಿ ಯಶಸ್ಸು. ಇದೇ ಪದ್ಧತಿಯನ್ನು ಪ್ರತಿಯೊಬ್ಬರೂ ಸಹ ಜೀವನದಲ್ಲಿ ಇಟ್ಕೊಳ್ಬೇಕು. ಅದನ್ನೇ ಸತ್ಯಮೇವ ಜಯತೆ ಅಂತ ಹೇಳಿದ್ದೇವೆ. ಪ್ರತಿಯೊಬ್ಬನಿಗೂ ಕಾರ್ಯದಲ್ಲಿ ಆತ್ಮವಿಶ್ವಾಸ ಇದ್ದರೆ ಎಲ್ಲಿ ಹೋದರೂ ಜಯ ಇದೆ. ಇವತ್ತು ಮಿಥುನ ರಾಶಿಯವರಿಗೆ ಪುತ್ರ ಲಾಭ, ಹಾಗೆ ಸಾಮಾನ್ಯವಾಗಿ ಸ್ತ್ರೀ ಲಾಭ ಅಂತ ಹೇಳ್ತೇವೆ. ಅದರ ಜೊತೆಗೆ ಸುಖ, ಸಂತೋಷ ಇತ್ಯಾದಿ ಆಗುವಂಥದ್ದು ಬಹಳ ವಿಶೇಷ ಮಿಥುನ ರಾಶಿಗೆ. ಕರ್ಕಟಕ ರಾಶಿಯವರಿಗೆ ಇವತ್ತಿನ ದಿವಸ ಉತ್ಕೃಷ್ಟವಾದಂಥ ಲಾಭ. ನಿಮ್ಮ ಜೀವನದಲ್ಲಿ ನೀವು ನಿತ್ಯನೂ ಲಾಭವನ್ನು ಪಡೀತಾ ಇದ್ದರೆ, ಆದರೆ ಇವತ್ತು ನಿಮಗೆ ಆಶ್ಚರ್ಯ, ಎಲ್ಲಿಲ್ಲದ ಒಂದು ಆಶ್ಚರ್ಯ, ಏನೋ ಎಣಿಸೋದಕ್ಕಿಂತಲೂ ಹೆಚ್ಚಿಗೆಯ ಲಾಭ ಆಗಿದೆ ಅಂತ. ಹಾಗೆ ಪುತ್ರನ ಬಗ್ಗೆ, ಮಗನ ಮಾಡುವಂಥ ಪ್ರಯತ್ನ, ಅವನ ಓದುವಿಕೆ, ಅವನ ಇದಕ್ಕೆ ಶ್ಲಾಘನೆ ಮಾಡ್ಕೊಳ್ತೀರಿ. ಹಾಗೆ ಇಷ್ಟ ಬಂದವರೊಟ್ಟಿಗೆ ನೀವು ವಿಶೇಷವಾಗಿ ನಿಮ್ಮ ಕಷ್ಟ ಸಮಸ್ಯೆಗಳನ್ನು ಹೇಳ್ಕೊಡ್ತೀರಿ. ಒಟ್ಟಿನಲ್ಲಿ ಜೀವನದಲ್ಲಿ ಏನೋ ನೀವು ಒಂದರಲ್ಲಿ ವಂಚಿತರಾಗಿದ್ದೀರಿ ಅನ್ನೋದು ನಿಮ್ಮನ್ನು ಕಾಡ್ತಾ ಇತ್ತು. ಅದನ್ನು ಬಿಚ್ಚು ಮನಸ್ಸಿನಿಂದ, ನಿಮ್ಮ ವಂಚನೆಯಿಂದ ನೀವು ಹೊರಗೆ ಬರುವಂಥ ದಿವಸ. ಸಿಂಹರಾಶಿಯವರಿಗೆ ಇವತ್ತು ದುರಾಸೆ. ಸಾಮಾನ್ಯ ಮನುಷ್ಯನಿಗೆ ಆಸೆ ಇರಬೇಕು, ಆದರೆ ದುರಾಸೆ ಇರಬಾರ್ದು. ಆಸೆಗೆ ಮಿತ ಇರಬೇಕು. ಲೋಕದಲ್ಲಿ 4 ಜನ ಇದ್ದಾರೆ ಅಂತ ಹೇಳ್ತಾನೆ ಭರ್ತೃಹರಿ. ಒಂದು ಸ್ವಾರ್ಥ, ಒಂದು ಪರಾರ್ಥ. ಒಂದು ಸ್ವಾರ್ಥ ಇದ್ದು ಒಂದು ಪರಾರ್ಥ. ಇನ್ನೊಂದು 4ನೇದು ಯಾವುದು ಅಂದರೆ ನನಗೂ ಬೇಡ, ಅವನೂ ಉದ್ಧಾರ ಆಗಬಾರ್ದು, ಇದು ಪರಾರ್ಥ. ಇವತ್ತು ಸಿಂಹರಾಶಿಯವರು ಪರಾರ್ಥದ ಒಂದು ದಿನ ಅವರಿಗೆ. ಆದ್ದರಿಂದ ಬೇರೆಯವರ ಬಗ್ಗೆ ತೊಂದರೆ ಕೊಡುವಂಥದ್ದು, ವಿಶೇಷವಾದ ಕೋಪ, ಸಂಚಾರ ಮಾಡುವುದು, ಬೇರೆಯವರ ಕಾರ್ಯವನ್ನು ಹಾಳು ಮಾಡುವುದು. ಅದರಿಂದ ನಿಮಗೆ ಸ್ವಲ್ಪ ಮಟ್ಟಿಗೆ ಹೊಟ್ಟೆ ಕಿಚ್ಚು ಅಥವಾ ಹೊಟ್ಟೆ ಬೇನೆಗಳು ಬರುವಂಥದ್ದು ಸಿಂಹರಾಶಿಯವರಿಗೆ ಆಯಿತು. ಇದು ಕನ್ಯಾ ರಾಶಿಯವರಿಗೆ ಶತ್ರುಗಳ ಸ್ವಲ್ಪ ಮಟ್ಟಿಗೆ ಭಯ ಇದೆ ಶನಿಯಲ್ಲಿರೋದ್ರಿಂದ. ಹಾಗೆ ವ್ಯಯದಲ್ಲಿರುವಂಥ ಸೂರ್ಯನಿಂದ, ಪ್ರಾಣಿಯಿಂದ, 4 ಕಾಲು ಪ್ರಾಣಿಯಿಂದ, ಗಂಟಿಯಿಂದ, ಆಕಳಿಂದ ತುಳಿತಗಳು ಆಗುವಂಥದ್ದು, ಆನೆ ತುಳಿತಗಳಾದ ಹಾಗೆ ಬೇರೆ ಪ್ರಾಣಿಗಳಿಂದ. ಆದ್ದರಿಂದ ಸ್ವಲ್ಪ ಮಟ್ಟಿಗೆ ಇವತ್ತು ಹುಷಾರಾಗಿರಬೇಕು. ರೋಗದ ಬಾಧೆಯೂ ಇದೆ. ಪತ್ನಿಗೆ ಅನಾರೋಗ್ಯ, ಗರ್ಭಿಣಿಯರಿಗೆ ಸ್ವಲ್ಪ ಜಾಗ್ರತೆ ಆಗುವಂಥ ದಿವಸ. ತುಲಾರಾಶಿಯವರಿಗೆ ಸತತವಾಗಿ ಒಳ್ಳೆಯದನ್ನೇ ಕೇಳ್ತಾ ಇದ್ದೀರಿ. ಹಾಗಾಗಿ ಒಂದು ದಿವಸ ಒಳ್ಳೆಯದು, ಒಂದು ದಿವಸ ಶುಭ. ಆದರೆ ಇವತ್ತು ಒಳ್ಳೆಯದರಲ್ಲೂ ಅತಿ ಒಳ್ಳೆಯದಾಗುವಂಥ ದಿವಸ. ನಿಮ್ಮ ಎಲ್ಲ ಕಾರ್ಯಕ್ಷೇತ್ರ, ಚಿತ್ರರಂಗ, ಮಾಧ್ಯಮ, ವ್ಯಾಪಾರ, ವ್ಯವಹಾರ, ಸಾಮಾನ್ಯವಾಗಿ ಸಾರ್ವಜನಿಕ ಕ್ಷೇತ್ರದಲ್ಲಿರುವಂಥ ತುಲಾಜನ ರಾಶಿಯವರಿಗೆ ಎಲ್ಲರಿಗೂ ಇವತ್ತು ಗೌರವ, ಶ್ಲಾಘನೆ, ಮನರಂಜನೆಯೂ ಆಗುವಂಥ ದಿವಸ. ಹಾಗೆ ವೃಶ್ಚಿಕ ರಾಶಿಯವರಿಗೆ ಭಯ ನಿಮ್ಮನ್ನು ಕಾಡ್ತಾ ಇದೆ. ಹಾವನ್ನು ಕಂಡವನು ಹಗ್ಗ ಕಂಡಾಗಲೂ ಹೆದರದ ಅಂತೆ. ಹಾಗಾಗಿ ನಿಮ್ಮ ಜೀವನ ಹಗ್ಗ ಕಂಡು ಹೆದರುವಂಥ ದಿವಸ. ಕಂಡವರೆಲ್ಲ ದ್ವೇಷಿಸ್ತಾರೆ. ಲೋಕದಲ್ಲಿ ನಿಮಗೆ ನಿಂದಕರಿರಬೇಕು ಅಂತ ಹೇಳಿದ್ದಾರೆ ಜಗದಳು. ನಿಂದಕರು ಇಲ್ಲದೆ ಇದ್ದರೆ ಸಾಧ್ಯವೇ ಇಲ್ಲ. ಹಾಗಾಗಿ ನಿಮ್ಮನ್ನು ನಿಂದಿಸ್ತಾರೆ, ಆದರೆ ಮುಂದೊಂದು ದಿನ ವಂದಿಸ್ತಾರೆ. ಆದರೆ ನೀವು ಮಾಡ್ಕೊಂಡಂಥ ತಪ್ಪನ್ನು ಸರಿಪಡಿಸ್ಕೊಂಡು ನಿಂದಕರಾದ ನೀವು ಮುಂದೊಂದು ದಿನ ವಂದಿತರಾಗುವಂಥ ಪ್ರಯತ್ನ ಮಾಡಿದ್ರೆ
ಖಂಡಿತವಾಗಿಯೂ ನಿಮ್ಮ ಜೀವನದಲ್ಲಿ ಒಳ್ಳೆಯದನ್ನು ನೀವು ಕಾಣ್ತೀರಿ. ಹಾಗೆ ಧನುರಾಶಿಯವರಿಗೆ ನೇತ್ರ ರೋಗ ಅಂತ ಹೇಳ್ತೇವೆ, ಸ್ವಲ್ಪ ಮಟ್ಟಿಗೆ ಕಣ್ಣಿಗೆ ತೊಂದರೆ ಆಗುವಂಥದ್ದು, ಅದರ ಜೊತೆಗೆ ಹೊಟ್ಟೆಯಲ್ಲಿ ಏನಾದರೂ ಹಲವರಿಕೆ ತೊಂದರೆಗಳು ಆಗುವಂಥದ್ದು, ವಾತಪೀಡೆ, ಕೈಕಾಲು ಗಂಟುಗಳಲ್ಲೇ ನೋವಾಗುವಂಥದ್ದು, ಶನಿ ದಶಮದಲ್ಲಿರೋದ್ರಿಂದ ನೀವು ಮಾಡುವಂಥ ಕಬ್ಬಿಣ, ಮಣ್ಣು, ಅದಿರ ವ್ಯಾಪಾರ ಅಥವಾ ಯಾವುದೇ ರೀತಿಯಾದಂಥ ಬಿಸ್ನೆಸ್ನಲ್ಲಿ ಒಳ್ಳೆಯ ವ್ಯಾಪಾರ, ಸರ್ಕಾರಿ ಕ್ಷೇತ್ರದಲ್ಲಿ ನಿಮಗೆ ಒಳ್ಳೆಯ ಲಾಭ ಆಗುವಂಥ ದಿವಸ. ಮಕರ ರಾಶಿಯವರಿಗೆ ಇವತ್ತು ಬಂಧುಗಳಿಂದ ಸಹಕಾರ, ಆಫೀಸಿನಲ್ಲಿ ಒಳ್ಳೆಯ ನಿಮಗೆ ಸರಬರಾಜು ಮಾಡ್ತಾರೆ. ನೀವೇನಾದರೂ ಟ್ರಾನ್ಸ್ಫರ್ ಆದದಿದ್ದರೆ ನಿಮಗೆ ಇವತ್ತು ಗೌರವ ಸಲ್ಲುವಂಥದ್ದು, ಅಥವಾ ನೀವು ಯಾವುದಾದ್ರು ಬೇಡಿಕೆ ಮುಂದಿಟ್ಟಿದ್ದರೆ ಕಾರ್ಯ ಸಿದ್ಧಿಯಾಗುವಂಥ ದಿವಸ, ಒಳ್ಳೆಯ ದಿವಸ. ಹಾಗೆ ಕುಂಭರಾಶಿಯವರಿಗೆ ದೇವತಾ ದರ್ಶನ, ಇವತ್ತು ನೀವು ಯಾವುದಾದ್ರು ಕ್ಷೇತ್ರಕ್ಕೆ ದೇವರನ್ನು ದರ್ಶನ ಮಾಡುವಂಥ ದಿವಸ. ದಶಮಿ ವಿಶೇಷ ಹೇಳಿದ್ದೇನೆ, ದಶಮಿಯಿಂದ ವಿಶೇಷವಾಗಿ ನಾವೆಲ್ಲ ವಿಶೇಷ ದೇವಸ್ಥಾನವನ್ನು ಪೂಜೆ ಮಾಡಬೇಕು 10 ದಿಕ್ಕಿನಲ್ಲಿ ಅಂತ. ಹಾಗಾಗಿ ನೀವು ಯಾವುದಾದ್ರು ತೀರ್ಥ ಕ್ಷೇತ್ರ ದರ್ಶನವನ್ನು ಮಾಡುವಂಥದ್ದು, ಅದರ ಒಟ್ಟಿಗೆ ಮನೆಯಲ್ಲೂ ಒಳ್ಳೆಯ ದೇವತಾ ಪೂಜೆಯನ್ನು ಮಾಡುವಂಥದ್ದು, ದಶಮಿ ವ್ರತವನ್ನು ಸಹ ಆಚರಣೆ ಮಾಡಿಕೊಂಡು ಇವತ್ತು ಎಲ್ಲ ರೀತಿಯಾದ ಆಶಾದಶಮಿ ಹಿಡಿದು ಆಶೋತ್ತರ ಪೂರ್ಣ ಮಾಡುವಂತೆ ಆಗಲಿ. ಹಾಗೆ ಕೊನೆಯದಾದಂಥ ಮೀನರಾಶಿ, ಸತತವಾಗಿ ದೇವತಾ ಆರಾಧನೆ ಮಾಡ್ತಾ ಇದ್ದೀರಿ, ಮಾಸಗಟ್ಟಲೆ ನೀವು ಶುಭವನ್ನೇ ಅನುಭವಿಸ್ತಾ ಇದ್ದೀರಿ. ಮನೆಯಲ್ಲಿ ಎಲ್ಲ ರೀತಿಯಾದ ಸುಖ ಶಾಂತಿ, ಉದ್ಯೋಗದಲ್ಲಿ ಲಾಭ, ದೇಶ ವಿದೇಶ ಪ್ರಯಾಣ, ಸರ್ವಜನರ ಮನ್ನಣೆಗೆ ಒಳಗಾದಂಥ ನಿಮಗೆ ಇವತ್ತು ಸಹ ಆಶಾದಶಮಿ. ನಿಮಗೆ ನಿಮ್ಮ ಯಾವ್ಯಾವ ಆಸೆ ಆಕಾಂಕ್ಷೆಗಳಿದೆಯೋ ಅದಕ್ಕೆಲ್ಲ ಅನುಕೂಲವಾದ ದಿವಸ. ಹೆಚ್ಚಿನ ರೀತಿಯಾದ ಪೂಜೆ ಪುನಸ್ಕಾರವನ್ನು ಮಾಡಿ, ವೇದವನ್ನು ಉಳಿಸುವಂಥ ಪ್ರಯತ್ನ ಮಾಡಿ. ಇವತ್ತು ವೇದ ನಾದ ಎರಡೂ ಇದ್ದರೆ ಜಗತ್ತಿನಲ್ಲಿ ಯಾವುದೇ ರೀತಿಯಾದ ವಾದ ಸಂವಾದ ವಿವಾದ ಇರೋದಿಲ್ಲ. ಅದು ಎರಡೂ ನಶಿಸ್ತಾ ಇದೆ. ನಾದಕ್ಕೂ ಬೆಲೆ ಬರ್ತಾ ಇಲ್ಲ, ವೇದಕ್ಕಂತೂ ರಕ್ಷಣೆ ಇಲ್ಲ. ಆದ್ದರಿಂದ ಎಲ್ಲರೂ ಸಹ ವೇದ ನಾದಗಳ ಸಂರಕ್ಷಣೆ ಮಾಡಿದ್ರೆ ಈ ಉಂಟಾದಂಥ ವಾದ ವಿವಾದ ಸಂವಾದಗಳು ಸಂಪೂರ್ಣವಾಗಿ ಸ್ಥಗಿತವಾಗಿ ಇವತ್ತಿನ ದಿನ ಎಲ್ಲವರಿಗೂ ನವಗ್ರಹಗಳು ಏಕಾದಶ ಸ್ಥಾನ ಫಲವನ್ನು ಕೊಡಲಿ ಅಂಥೇಳಿ ನಾನು ಹರಿಸ್ತೇನೆ. ಈಗಾಗಲೇ ದಶಮಿ ವ್ರತದ ಬಗ್ಗೆನೂ ತಿಳಿಸ್ಕೊಟ್ರಿ ಪಂಡಿತರೆ, ಅದರ ಜೊತೆಗೆ ಕೆಲವೊಂದು ಮೂಢ ಸಂಶಯಗಳ ಅದನ್ನು ಕೂಡ ಬಗೆಹರಿಸಿದ್ರೆ ನಿಮಗೆ ಧನ್ಯವಾದ. ನಮಸ್ಕಾರ. ಒಟ್ಟಾರೆ ವೀಕ್ಷಕರೇ, ದಶಮಿ ವ್ರತದ ಬಗ್ಗೆ ತಿಳ್ಕೊಂಡಿದ್ರೆ, ಅದರ ಜೊತೆಗೆ ಯಾವ